ನನ್ನ ತಮ್ಮನನ್ನು ಕೊಲ್ಲುವೆಯಾ ನೀನು? ಇಂದ್ರಪ್ರಸ್ಥದಲ್ಲಿ ನನ್ನನ್ನು ಹೋಮೇಳನ ಮಾಡಿದ್ದಕ್ಕೆ ಈ ಸ್ತ್ರೀಯ ಸೀರೆಯನ್ನು ಸೆಳೆಯಬೇಕು. ಇಲ್ಲವೋ ತಮ್ಮ ದುಶ್ಯಾಸನ, ಸೆಳೆಯ ಈಕೆಯ ಸೀರೆಯನ್ನು. ಮೌನವಾಗಿದ್ದು ಬಿಡಿ ಆರ್ಯಪುತ್ರರೇ. ಇನ್ನು ನಿಮ್ಮಿಂದ ನನ್ನ ರಕ್ಷಣೆ ಮಾಡಲಾಗುವುದಿಲ್ಲ. ಇನ್ನು ಯಾರಿಂದಲೂ ನನ್ನ ರಕ್ಷಣೆಯನ್ನು ಮಾಡಲಾಗುವುದಿಲ್ಲ. ಈ ಮಹಾಸಭೆಯಲ್ಲಿ ಇಷ್ಟೊಂದು ಮಹಾನ್ ವ್ಯಕ್ತಿಗಳಿಗಿರುವಾಗ ಒಂದು ಹೆಣ್ಣಿಗೆ ಆಗುವ ಅವಮಾನವನ್ನು ಯಾರು ಕೇಳುವಿರಿ? ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಈ ಅಧರ್ಮವನ್ನು ಯಾರು ಪ್ರಶ್ನಿಸುವುದಿಲ್ಲವೇ? ನನ್ನ ರಕ್ಷಣೆಯನ್ನು ಮಾಡುವುದಿದ್ದರೆ ಸ್ವಯಂ ನಾರಾಯಣನೇ ಮಾಡುವನು. ದ್ರೌಪದಿ, ನನ್ನನ್ನು ಸ್ಪರ್ಶಿಸಬೇಡಿ ರಾಜಮಾತೆ ಕುಂತಿ. ನಾನು ಮಲಿನವಾಗಿ ಬಿಡುವೆ. ನಾನೀಗ ನಿಮ್ಮ ಪುತ್ರವಧುವು ಅಲ್ಲ. ನಾನೀಗ ನಿಮ್ಮ ಪುತ್ರರ ಪತ್ನಿಯೂ ಅಲ್ಲ. ನನಗೀಗ ಹೆಸರಿಲ್ಲ, ಪತಿಯರಿಲ್ಲ, ವಂಶವಿಲ್ಲ. ಯಾವುದೋ ವನವಾಸಿಯ ಒಲೆಯಲ್ಲಿ ಉರಿಯುತ್ತಿರುವ ಬೆಂಕಿ ನಾನು. ಸ್ವಯಂ ಶುದ್ಧಳು ನಾನು. ಆದರೆ ಅಶುದ್ಧಿಗಳಲ್ಲಿ ವಾಸಿಸುವೆ ನಾನು. ನಾನು ಮನುಷ್ಯಳಲ್ಲ, ಮೃತ್ಯು. ನಾನು ಕೇವಲ ಮೃತ್ಯು ಮಾತ್ರ. ಹಾಗೂ ನನ್ನ ಶಾಪವಿದೆ. ಈ ಕ್ಷಣವೇ ಬೇಡ ದ್ರೌಪದಿ, ಬೇಡ. ಶಾಪ ಕೊಡಬೇಡ ದ್ರೌಪದಿ, ಶಾಪ ಕೊಡಬೇಡ. ಕ್ಷಮಿಸಿಬಿಡು. ನೀ ಕುರುಕುಲದ ಕುಲದೇವಿ. ನೀ ಕ್ಷಮಿಸಿಬಿಡು ದೇವಿ, ನೀ ಕ್ಷಮಿಸಿಬಿಡು ದ್ರೌಪದಿ. ನನ್ನ ಕ್ಷಮೆಯೇ ಶಾಪ ಮಹಾರಾಣಿ, ನನ್ನ ಕ್ಷಮೆಯೇ ಶಾಪ. ಒಂದು ವೇಳೆ ಶಾಪ ಕೊಟ್ಟರೆ ಇಡೀ ಜೀವನದಲ್ಲಿ ಇವರಿಗೆ ನರಕದ ಅನುಭವವಾಗುವುದು. ಹಾಗೂ ಜೀವನದಲ್ಲಿ ನರಕಕ್ಕೆ ಅಂತ್ಯವೇ ಇರುವುದಿಲ್ಲ. ಬೇಡ ಪುತ್ರಿ, ಬೇಡ. ಯಾವ ಸ್ತ್ರೀ ಜನ್ಮ ಕೊಡುವಳೋ ಅವಳು ಮೃತ್ಯು ನೀಡಲಾರಳು. ಈ ಪುರುಷರು ಈ ರಾಜಸಭೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವರು. ಯಾರು ತಮ್ಮ ಶರೀರವನ್ನು ತಾವೇ ಕೊಂದುಕೊಳ್ಳುತ್ತಾರೋ ಅದನ್ನು ಸ್ವಾಯಿತ್ಯ ಎನ್ನುವರು. ಯಾರಾದರೂ ತಮ್ಮ ಆತ್ಮವನ್ನು ತಾವೇ ಕೊಂದುಕೊಂಡರೆ ಅದನ್ನ ಆತ್ಮಹತ್ಯೆ ಎನ್ನುವರು. ಕ್ರೂರನಿಂದನೇ ಈ ಪುರುಷರಂತೆ ಕಾರ್ಯ ಮಾಡಬೇಡ ಪುತ್ರಿ, ಕಾರ್ಯ ಮಾಡಬೇಡ. ಮನೆಯನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಸ್ತ್ರೀಯೇ ಮಾಡುವಳು. ಹಾಗೂ ಈ ಜಗತ್ತನ್ನು ಸ್ವಚ್ಛ ಮಾಡುವ ಕೆಲಸವನ್ನು ಸ್ತ್ರೀಯೇ ಮಾಡುವಳು. ಹಾಗೂ ನನ್ನ ಶಾಪವಿದೆ. ಸಮಾಧಾನ ಮಾಡಿಕೊ ಮಹಾರಾಜ. ಇಂದು ನಿಮ್ಮ ಅಗ್ರಜ ಪಾಂಡುವಿನ ಪರಿವಾರ ಮತ್ತೊಮ್ಮೆ ನಿಮಗೆ ಉಪಕಾರ ಮಾಡಿದೆ. ಹೋಗಿ ಸುಖವನ್ನು ಅನುಭವಿಸಿ. ಎಲ್ಲಿಯವರೆಗೂ ಸುಖ ಕಾಣುವುದೋ ಅಲ್ಲಿಯವರೆಗೂ ಸುಖ ಅನುಭವಿಸಿ. ಆದರೆ ನೆನಪಿರಲಿ, ನನ್ನ ಪುತ್ರರು ಎಂದು ಸ್ವಾತಂತ್ರ್ಯವಾಗುವರೋ ಆ ದಿನವೇ ನಿಮ್ಮ ಸುಖ ಅಂತ್ಯವಾಗುವುದು. ಏನು? ಪಾಂಡವರಿಗೆ ಸ್ವತಂತ್ರವೇ? ಸುಯೋಧನ, ಸುಮ್ಮನಿದ್ದು ಬಿಡು. ಮಾತನಾಡಲು ಬಿಡಿ ಗಾಂಧಾರ ರಾಜ. ಅವನ ಅಹಂಕಾರ ಮಾತನಾಡಿಸುತ್ತಿದೆ ಈ ಶಬ್ದಗಳನ್ನು. ಎಲವೋ ದುರ್ಯೋಧನ, ಈ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ದೇವಿಗೆ ಅವಮಾನಿಸಿದಲ್ಲದೆ ತೊಡೆದಟ್ಟಿ ಪೀಠವನ್ನು ಅಲಂಕರಿಸಿ
ಎನ್ನುವೆಯಾ? ನೆನಪಿರಲಿ ಸುಯೋಧನ, ನೆನಪಿರಲಿ. ಮುಂದೆ ನಡೆಯುವ ಯುದ್ಧದಲ್ಲಿ ನಿನ್ನ ಸಾವು ನನ್ನ ಕೈಯಲ್ಲಿದೆ ಸುಯೋಧನ, ನನ್ನ ಕೈಯಲ್ಲಿದೆ. ನೆನಪಿಟ್ಟಿಕೋ, ಸೈಡಿಗೆ ಸೈಡು ಕೊಡುವೆನು ಸುಯೋಧನ. ನೆನಪಿರಲಿ. ಇಲ್ಲವೋ ಒಳ ಪ್ರತಿಜ್ಞಾ ಶೂರ, ನೆನಪಿರಬೇಕಂತೆ, ನೆನಪಿರಬೇಕಂತೆ. ಹೋಗ. ಏನಿದು ಮಾವ? ಏಕೀಗಾಗುತ್ತಿದೆ? ಏಕೆ ಮನದಲ್ಲಿ ಡವಕ ಉಂಟಾಗಿದೆ? ಏನಾಯಿತು? ಇದೇನಾದರೂ ಮುಂದೆ ಬರುವ ಅಪಾಯಕ್ಕೆ ಮುನ್ಸೂಚನೆಯೇ? ಈ ಅಪಾಯಕ್ಕೆ ಏನಾದರೂ ಉಪಾಯವಿದೆಯೇ ಮಾವ? ಸುಯೋಧನ, ನಾನಿರುವ ತನಕ ಈ ಕುರುಕ್ಷೇತ್ರದ ಚಿಂತೆಯನ್ನು ಬಿಡು, ಆ ಪಾಂಡವರ ಚಿಂತೆಯನ್ನು ಬಿಡು ಸುಯೋಧನ, ಆ ಪಾಂಡವರ ಚಿಂತೆಯನ್ನು ಬಿಡು. ಮಾವ ನೀನು ಚತುರ ಬಿಡು. ನಾ ಈ ಕುರು ರಾಷ್ಟ್ರವನ್ನು ಎಲ್ಲಿಯವರೆಗೂ ಮಣ್ಣಾಗಿಸುವುದಿಲ್ಲವೋ ಅಲ್ಲಿಯವರೆಗೆ ನನ್ನ ಭೋಜನದಲ್ಲಿ ನಿರಂತರವಾಗಿ ಮಣ್ಣ ಬೆರೆಸಿ ತಿನ್ನುವೆ. ಇದೋ ನನ್ನ ಪ್ರತಿಜ್ಞೆ ಸುಯೋಧನ, ಇದೋ ನನ್ನ ಪ್ರತಿಜ್ಞೆ. ಆದ್ದರಿಂದಲೇ ನೆನಪಾಗುತ್ತಿರೋ ನನಗೆ, ನಾನು ಮನುಷ್ಯನಲ್ಲ, ಈ ಭೂಮಿಯ ಉಳುವಾಗುವೆ ನಾನು. ದ್ರೌಪದಿ, ನಿನ್ನ